ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಗೆಲುವು ನನ್ನ ಜೀವನದಲ್ಲಿ ಮರೆಯಲಾಗದ್ದು ಎಂದ ಗಿಲ್. ವಿಂಬಲ್ಡನ್ನಲ್ಲಿ ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ. ಕಿಚ್ಚ 47ನೇ ಚಿತ್ರದ ಅದ್ಧೂರಿ ಮುಹೂರ್ತ, ಯಕ್ಕ ಸಿನಿಮಾದ ರೌಡಿ ರೈಮ್ಸ್ ರಿಲೀಸ್. ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಇಂಗ್ಲೆಂಡ್ನ ಲಾರ್ಡ್ಸ್ ಮೈದಾನದಲ್ಲಿ ಜುಲೈ 10ರಿಂದ ಭಾರತ ವರ್ಸಸ್ ಇಂಗ್ಲೆಂಡ್ 3ನೇ ಟೆಸ್ಟ್ ಪಂದ್ಯ ನಡೆಯಲಿದೆ. ಈ ಪಂದ್ಯದಲ್ಲಿ ಭಾರತದ ವಿರುದ್ಧ ಆಡೋದಕ್ಕೆ ಇಂಗ್ಲೆಂಡ್ನ ಸ್ಟಾರ್ ಬೌಲರ್ ಜೋಫ್ರಾ ಆರ್ಚರ್ ಮರಳಲಿದ್ದಾರೆ ಅಂತ ಬ್ರೆಂಡನ್ ಮೆಕಲಮ್ ದೃಢಪಡಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 2ನೇ ಟೆಸ್ಟ್ ಗೆದ್ದ ಬಗ್ಗೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಖುಷಿ ವ್ಯಕ್ತಪಡಿಸಿದ್ದಾರೆ. ಎಡ್ಜ್ ಬಾಸ್ಟನ್ ಗೆಲುವು ನನ್ನ ಜೀವನದ ಉದ್ದಕ್ಕೂ ನಾನು ಮರೆಯಲಾಗದ ಗೆಲುವು. ನಾನು ಯಾವಾಗಲೇ ನಿವೃತ್ತನಾದರೂ ಈ ಗೆಲುವು ನನ್ನ ಅತ್ಯಂತ ಸಂತೋಷದ ನೆನಪಾಗಿ ಉಳಿಯಲಿದೆ ಅಂತ ಗಿಲ್ ಹೇಳಿದ್ದಾರೆ. ಲಂಡನ್ನ ವಿಂಬ್ಲೆಂಡನ್ ಟೆನ್ನಿಸ್ ಟೂರ್ನಿ ಪಂದ್ಯವನ್ನ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ದಂಪತಿ ವೀಕ್ಷಿಸಿದ್ದಾರೆ. ಇನ್ನು ಟೆನ್ನಿಸ್ ಸ್ಟಾರ್ ನೊವಾಕ್ ಜೊಕೋವಿಕ್ ಆಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ವಿರಾಟ್ ಕೊಹ್ಲಿ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಫೋಟೋ ಹಾಕಿದ್ದಾರೆ. ಜಿಯೋ ಸ್ಟಾರ್ ಸಿಇಒ ಆಗಿರುವ ಸಂಜೋಗ್ ಗುಪ್ತಾ ಅವರನ್ನ ಐಸಿಸಿ ಸಿಇಒ ಆಗಿ ನೇಮಿಸಲಾಗಿದೆ. ಐಸಿಸಿ ಸಿಇಒ ಸ್ಥಾನಕ್ಕೆ 25 ದೇಶಗಳ 2500ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಂದ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಭಾರತದ ಸಂಜೋಗ್ ಗುಪ್ತಾಗೆ ಐಸಿಸಿ ಸಿಇಒ ಸ್ಥಾನ ದಕ್ಕಿದೆ. ಕಿಚ್ಚ ಸುದೀಪ್ ಕಿಚ್ಚ 47 ಚಿತ್ರದ ಮುಹೂರ್ತ ಇವತ್ತು ಚೆನ್ನೈನಲ್ಲಿ ನೆರವೇರಿದೆ. ಸ್ಯಾಂಡಲ್ವುಡ್ನಲ್ಲಿ ಆಷಾಢದಲ್ಲಿ ಮುಹೂರ್ತಗಳನ್ನ ಮಾಡೋದಿಲ್ಲ. ಈ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿ ಸಿನಿಮಾ ಮುಹೂರ್ತ ಮಾಡಿದೆ ಕಿಚ್ಚ 47 ಚಿತ್ರತಂಡ. ಮ್ಯಾಕ್ಸ್ ಚಿತ್ರದ ಸಕ್ಸಸ್ ನಂತರ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಹಾಗೂ ಕಿಚ್ಚ ಸುದೀಪ್ ಕಾಂಬಿನೇಷನ್ ನಲ್ಲಿ ಬರ್ತಾ ಇರುವ 2ನೇ ಸಿನಿಮಾ ಇದಾಗಿದ್ದು ಸತ್ಯಜ್ಯೋತಿ ಫಿಲ್ಮ್ ನಿರ್ಮಾಣ ಮಾಡಲಿದೆ. ಇಂದಿನಿಂದ ಚಿತ್ರದ ಚಿತ್ರೀಕರಣ ಪ್ರಾರಂಭವಾಗಿದೆ. ಶೌರ್ಯ ಪ್ರತಾಪ್, ರಾಜ್ ಸೂರ್ಯ, ಪ್ರಿಯಾಂಕಾ ಮಳಲಿ ಮುಂತಾದವರು ಅಭಿನಯಿಸಿರುವ ಎಲ್ಟು ಮುತ್ತಾ ಚಿತ್ರದ ಹಾಡುಗಳು ರಿಲೀಸ್ ಆಗಿವೆ. ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ಹಾಡುಗಳ ಬಿಡುಗಡೆಯನ್ನ ಮಾಡಿದ ಚಿತ್ರತಂಡ ಕೊಡಗಿನ ಕಥೆಯನ್ನ ಇಡೀ ಕರ್ನಾಟಕಕ್ಕೆ ಹೇಳುವ ಪ್ರಯತ್ನವೇ ಈ ಚಿತ್ರತಂಡದ್ದಾಗಿದ್ದು ಈಗಾಗಲೇ ಟೀಸರ್ ಮೂಲಕ ಗಮನ ಸೆಳೆದಿದೆ ಚಿತ್ರತಂಡ. ರಾಜ್ ಸೂರ್ಯ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಈ ಸಿನಿಮಾ ಜುಲೈ ತಿಂಗಳ ಕೊನೆಯಲ್ಲಿ ಅಥವಾ ಆಗಸ್ಟ್ನಲ್ಲಿ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಪ್ಲಾನ್ ಮಾಡಿದೆ.